ಇದು ಬಹಳ ಒಂದು ವಿನೂತನವಾದ ಕಾರ್ಯಕ್ರಮ. ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟು ಅವರಿಗೆ ಯಾವುದಾದ್ರೂ ಸಮಸ್ಯೆ ಇದ್ದೆ, ಪೊಲೀಸ್ನವರ ಜೊತೆ ಅಷ್ಟೇ ಸಮಸ್ಯೆ ಇದೆ ಅಂತಲ್ಲ, ಬೇರೆ ಏನಾದರೂ ಸಮಸ್ಯೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೇನಾದ್ರು ಇದ್ರೆ ಅದನ್ನ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಜೊತೆಗೆ ಅವರು ಯಾರ್ಯಾರು ಅವರ ಏರಿಯಾದಲ್ಲಿ, ಒಂದು ಪೊಲೀಸ್ ಸ್ಟೇಷನ್ ಇದ್ರೆ ಅವರ ಏರಿಯಾನಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ, ಆಮೇಲೆ ಯಾವ ಬೀದಿಯಲ್ಲಿ ಯಾರಿದ್ದಾರೆ, ಇಂಪಾರ್ಟೆಂಟ್ ಯಾರಿದ್ದಾರೆ, ನಾಟ್ ಇಂಪಾರ್ಟೆಂಟ್ ಯಾರಿದ್ದಾರೆ, ಎಲ್ಲವೂ ಕೂಡ ಮಾಹಿತಿ ಸಿಕ್ಕತ್ತೆ. ಅದಕ್ಕಾಗಿ ಇದು ಒಂದು ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ವಿನೂತನವಾದ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಉಪಯೋಗ ಖಂಡಿತವಾಗಿ ಜನ ಸಮುದಾಯಕ್ಕೆ ಆಗುತ್ತೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಇಲ್ಲ, ನಿನ್ನೆ ರಿಪೋರ್ಟ್ ಅನ್ನ ಅವರು ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ ಅಷ್ಟೇ. ನಿನ್ನೆ ಯಾವುದೇ ಚರ್ಚೆ ಕೂಡ ಆಗಲಿಲ್ಲ. ಚರ್ಚೆ ಮುಂದಿನ ಸಭೆಯಲ್ಲಿ ಸಂಪುಟದ ಸಭೆಯಲ್ಲಿ ಆಗಬೇಕು ಅಂತೇಳಿ ಅವರು ಎಲ್ಲರಿಗೂ ಕೂಡ ವರದಿಯನ್ನು ಕಳಿಸ್ಕೊಡ್ತೀವಿ, ನೀವು ಅದನ್ನು ಓದ್ಕೊಂಡು ಬಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಪೊಲೀಸರ ವೈಫಲ್ಯ ಕಾರಣ ಅನ್ನೋದನ್ನ ಮತ್ತೆ ಉಲ್ಲೇಖ ಮಾಡಿದ್ದಾರೆ ಅಲ್ಲ, ಅದು ರಿಪೋರ್ಟ್ ಓದೋಣ ಅಲ್ಲ. ರಿಪೋರ್ಟಲ್ಲಿ ನೀವು ಓದಿರ್ಬೋದು, ನಾವೆಲ್ಲ ಓದ್ಬೇಕಲ್ಲ. ಅಲ್ಲಲ್ಲ, ಅದೆಲ್ಲ ನೀವೆಲ್ಲ ಓದ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವಿನ್ನೂ ಓದಿಲ್ಲ, ಓದಬೇಕು. ನಿನ್ನೆ ತಾನೇ ಕೊಟ್ಟಿದ್ದಾರೆ ನಮ್ಗಳ ಕೈಗೆ. ಓದಿ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಏನ್ ನಿರ್ಧಾರ ತಗೋಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ. ಇಲ್ಲ, ಈಗ ನೋಡಿ, ಈ ಪ್ರಮೋಷನ್ಸ್ ಮೇಲೆ ನಿಂತಿರೋದೇನಕ್ಕೆ ಅಂದ್ರೆ ಒಳ ಮೀಸಲಾತಿ ಸಂಪೂರ್ಣ ಆಗಬೇಕು ಅಂತೇಳಿ ರಿಕ್ರೂಟ್ಮೆಂಟ್ ಕೂಡ ನಿಲ್ಲಿಸಿದ್ದಾರೆ. ಅದೇ ಪ್ರಕಾರ ಪ್ರಮೋಷನ್ಸ್ ಅನ್ನು ನಿಲ್ಲಿಸಿದ್ದಾರೆ. ಒಂದು ಬಾರಿ ಆ ಒಳ ಮೀಸಲಾತಿ ವಿಚಾರ ಸಂಪೂರ್ಣವಾಗಿ ತೀರ್ಮಾನ ಆದರೆ, ಸರ್ಕಾರ ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದರೆ, ಅದಾದಮೇಲೆ ರಿಕ್ರೂಟ್ಮೆಂಟ್ ಜೊತೆಗೆ ಪ್ರಮೋಷನ್ಸ್ನಲ್ಲಿ ರಿಸರ್ವೇಷನ್ಸು ಇದೆಲ್ಲ ಮೊದಲಿನಂತೆ ಆಗುತ್ತೆ.